ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಅದು ಶೋಷಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ನ್ಯಾಯಮೂರ್ತಿಗಳು ತಮ್ಮ ಅರ್ಹತೆಯಾದ ಆಧಾರದ ಮೇಲೆ, ತಮ್ಮ ಜ್ಞಾನದ ಆಧಾರದ ಮೇಲೆ ಇವತ್ತು ದೇಶದ ಒಂದು ಸರ್ವೋನ್ನತ ಹುದ್ದೆಗೆ ಏರಿರ್ತಕ್ಕಂಥ ಏನು ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ BR ಗವಾಯಿ ಅವರು, ಅವರ ಮೇಲೆ ಶೂ ಎಸೆತ ಮಾಡಿರ್ತಕ್ಕಂಥ ವ್ಯಕ್ತಿ, ಅವರು ಕೂಡ ಈ ಒಂದು ನ್ಯಾಯಾಂಗ ವಿಭಾಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ವಕೀಲರು. ಇದು ಬಹಳ ಕಳವಳಕಾರಿಯಾಗಿರ್ತಕ್ಕಂಥ ವಿಚಾರ. ಒಬ್ಬ ನ್ಯಾಯವಾದಿ, ಕಾನೂನನ್ನು ಗೌರವಿಸಬೇಕಾಗಿರ್ತಕ್ಕಂಥ ಒಬ್ಬ ನ್ಯಾಯವಾದಿ ಈ ರೀತಿಯಾಗಿರ್ತಕ್ಕಂಥ ಕೃತ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಹಿನ್ನೆಲೆ ಆಗಿರ್ತಕ್ಕಂಥ ಪ್ರೇರಣಾ ಶಕ್ತಿ ಯಾವುದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಒಬ್ಬ ವಕೀಲರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೂ ಎಸೆತಕ್ಕಂಥ ಒಂದು ಕೃತ್ಯಕ್ಕೆ ಏರ್ಬೇಕಾದ್ರೆ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಮನೋಬಲ, ಯಾವ ರೀತಿಯಾಗಿರ್ತಕ್ಕಂಥ ಮಾನಸಿಕ ಧೈರ್ಯವನ್ನು ಕೊಟ್ಟಿರ್ತಕ್ಕಂಥ ಶಕ್ತಿ ಯಾವುದು ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. 2014ರ ನಂತರದಲ್ಲಿ ಈ ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಏನು ಅಸ್ತಿತ್ವಕ್ಕೆ ಬಂತು, ಅವತ್ತಿಂದ ಇವತ್ತಿನವರೆಗೆ ನಿರಂತರವಾಗಿ ಭಾರತ ದೇಶದ ಸಂವಿಧಾನ, ಭಾರತ ದೇಶದ ಸಾಂವಿಧಾನಿಕ ಸಂಸ್ಥೆಗಳು ಇವೆಲ್ಲವುಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ದಾಳಿ ಆಗೋದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ, ಯಾವ ರೀತಿಯಾಗಿ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ ಅದನ್ನ ಗಮನಿಸಿದಾಗ ಅದರ ಹಿಂದಿರತಕ್ಕಂಥ ಶಕ್ತಿ ಯಾವುದು ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತದೆ. CID ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, CBI ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, CAG ಅಂತಕ್ಕಂಥ ಇನ್ನೊಂದು ಸಾಂವಿಧಾನಿಕ ಸಂಸ್ಥೆ ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಪ್ರಭಾವವನ್ನು ಬೀರಿ ಇವತ್ತು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನ ಕೇಂದ್ರದ ನೇತೃತ್ವದ ಸರ್ಕಾರ ಮತ್ತೆ ಅದರ ಹಿಂದಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಒಂದು ಕೋಮುವಾದಿ ಸಿದ್ಧಾಂತ ಇವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆತಕ್ಕಂಥ ಕೆಲಸ ಏನಾದರೂ ನಡೆದಿದ್ರೆ ಅದರ ಹಿಂದೆ ಇರ್ತಕ್ಕಂಥ ಪ್ರೇರಣಾ ಶಕ್ತಿ ಈ ದೇಶದಲ್ಲಿ ಇರ್ತಕ್ಕಂಥ ಆತಂಕವಾದಿ ಸಂಘಟನೆ RSS ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ಧಾಂತವನ್ನ ಇವತ್ತು ಹೊಡೆಸಿದ್ರು ಅಂತ ವಾತಾವರಣ ಈ ದೇಶದಲ್ಲಿ ಬಂದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾಗಿರ್ತಕ್ಕಂಥ ಸಂವಿಧಾನ ಈ ದೇಶದ ಎಲ್ಲ ಜನರಿಗೆ ಸಮಾನವಾಗಿರ್ತಕ್ಕಂಥ ನ್ಯಾಯ ಕೊಡ್ತಕ್ಕಂಥ ಸಂವಿಧಾನ, ಈ ದೇಶದಲ್ಲಿ ಬಡವ ಬಲ್ಲಿದರಿಗೆ ಇವತ್ತು ಶಿಕ್ಷಣ ಕೊಟ್ಟು ನ್ಯಾಯಯುತವಾದ ಬದುಕನ್ನ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಅಂತ ಸಂವಿಧಾನಕ್ಕೆ ಏನಾದರೂ ಇವತ್ತು ಅಚಾತುರ್ಯದಿಂದ ಅಂತ ಸಂವಿಧಾನವನ್ನು ದುರ್ಬಲಗೊಳಿಸ್ತಕ್ಕಂಥ ಏನು ಕೆಲಸ ಮಾಡ್ತಾ ಇದೆ ಸಂಘ ಪರಿವಾರ ಮತ್ತು ಬಿಜೆಪಿ ಅದರ ರಾಜಕೀಯ ಪಕ್ಷ, ಅದನ್ನ ಕೈ ಬಿಡಬೇಕು. ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ನ್ಯಾಯವಾದಿ ಬರೀ ಮುಖವಾಡ ಮಾತ್ರ, ಆ ಮುಖವಾಡದ ಹಿಂದೆ ಇರ್ತಕ್ಕಂಥ ಪ್ರೇರಣಾ ಶಕ್ತಿ ಯಾವುದು ಅಂತ ಹೇಳಿದ್ರೆ ಕೋಮುವಾದಿ ಸಿದ್ಧಾಂತವನ್ನ ಈ ದೇಶದಲ್ಲಿ ಅಸ್ತಿತ್ವದಲ್ಲಿ ತರಲಿಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥ ಸಂಘ ಪರಿವಾರ ಅನ್ನೋದನ್ನ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗಮನಿಸಿ ಸಂಘ ಪರಿವಾರದ ಕೋಮುವಾದಿ ಸಿದ್ಧಾಂತವನ್ನ ನಾವು ಕಟುವಾಗಿ ನಾವು ಖಂಡನೆ ಮಾಡಬೇಕಾಗ್ತದೆ. ಇವತ್ತು ನನಗೆ ಸಂಬಂಧಿಸಿದ್ದಲ್ಲ, ಯಾವುದೋ ಒಬ್ಬ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಚಪ್ಪಲಿಸಿದ್ರು, ನನಗೆ ಸಂಬಂಧಿಸಿದ್ದಲ್ಲ ಅಂತ ಹೇಳಿ ನಾವು ಯಾರಾದ್ರೂ ಅದನ್ನ ಅಲ್ಲಗಳೆದ್ರೆ ಈ ಮುಂದೆ ಬರ್ತಕ್ಕಂಥ ಸರದಿ ಪ್ರತಿಯೊಬ್ಬರ ಸರದಿ ಈ ದೇಶದಲ್ಲಿ ಬರಲಿದೆ. SC STಗಳಿಗೂ ಆ ದಿನಗಳು ಬರ್ತಾ ಇದ್ದಾವೆ, ಅಲ್ಪಸಂಖ್ಯಾತರಿಗೆ ಆ ದಿನಗಳು ಬರ್ತಾ ಇದ್ದಾವೆ. ಕೊನೆಗೆ ಈ ದೇಶದಲ್ಲಿ ಇರ್ತಕ್ಕಂಥ ಬಡವರು ಎಲ್ಲಾ ವರ್ಗದ ಜನರನ್ನ ಇವತ್ತು ತನ್ನ ಕಪಿಮುಷ್ಟಿಯಲ್ಲಿ ಹಿಡ್ಕೊಂತಕ್ಕಂಥ ಸರ್ವಾಧಿಕಾರತ್ವದ ಶಕ್ತಿ ಯಾವ್ದಾದ್ರು ಇದೆ ಅದು RSS. ಅಂತ ಒಂದು RSS ಈ ದೇಶದಲ್ಲಿ ಹಂತ ಹಂತವಾಗಿ ಎಲ್ಲರನ್ನೂ ಕೂಡ ಮುಗಿಸಿ ಎಲ್ಲರ ಸ್ವಾತಂತ್ರ್ಯ ಹರಣ ಮಾಡ್ತಕ್ಕಂಥ ದಿನಗಳು ದೂರ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ.